ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಒನ್ ಆಫ್ ದ ಇಂಪಾರ್ಟೆಂಟ್ ಸೆಕ್ಷನಿಗೆ ಈಗ ಬಂದಿದ್ದೀವಿ ನಾವು. ಪಾರ್ಟ್ ಎಯಲ್ಲಿ ಕೇಳುವಂತಹ ಟೋಟಲ್ ಆಗಿ 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ವಿತ್ ಆನ್ಸರ್ಸು. ಸೊ ಓದ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಇದೆ, ನಿಮಗೂ ಕೂಡ ಗೊತ್ತಿದೆ. ಪ್ರತಿಯೊಂದು ಚಾಪ್ಟರಲ್ಲೂ ಕೂಡ MCQನ ಸೆಲೆಕ್ಟ್ ಮಾಡ್ತಾ ಹೋದರೆ ಸಿಕ್ಕಾಪಟ್ಟೆ ಓದೋದಿದೆ. ಹಾಗಾಗಿ ನಮಗೆ ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಅನ್ನೋದು ಇರಲಿ. ಹಾಗಾಗಿ ನಾವೇನು ಮಾಡೋಣ ಅಂತ ಹೇಳಿದರೆ, ಟೋಟಲ್ ಆಗಿ ನನ್ನ ಹತ್ರ 7 ಪೇಪರ್ಸ್ ಇದೆ. 3 ಮಾಡೆಲ್ ಕ್ವಶನ್ ಪೇಪರ್ಸ್ ಈ ವರ್ಷದ್ದು, ನೆಕ್ಸ್ಟು ಲಾಸ್ಟ್ ಇಯರು, ಬಿಫೋರ್ ಲಾಸ್ಟ್ ಇಯರು, ಅದೇ ರೀತಿ ನನ್ನ ಹತ್ರ ಟೋಟಲ್ ಆಗಿ 7 ಪೇಪರ್ಸ್ ಇದೆ. 7 ಪೇಪರ್ಸಲ್ಲೂ ಕೂಡ ಕ್ವಶನ್ನು ಸೇಮ್, ಅಂದರೆ ಒಂದೇ ಪರ್ಟಿಕ್ಯುಲರ್ ಆಗಿ ಒಂದೇ ಕಾನ್ಸೆಪ್ಟನ್ನೇ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಫಸ್ಟ್ ಕ್ವಶನು ರೋಮಿಯೋ ಜೂಲಿಯೆಟ್ ಅಂತ ಹೇಳಿದ್ರೆ ಎಲ್ಲದರಲ್ಲೂ ರೋಮಿಯೋ ಜೂಲಿಯೆಟ್ ಇದೆ. ಅಲ್ಲಿಗೆ 7 ಪೇಪರ್ಸ್ ಅಂತ ಹೇಳಿದ್ರೆ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಏನಿದೆ ಅದರಲ್ಲಿ ನಿಮಗೆ 7 ಇಂಪಾರ್ಟೆಂಟ್ ಕ್ವಶನ್ ಸಿಕ್ತು. ಸೊ ಆ ರೀತಿಯಾಗಿ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ನಂಬಿಕೆ ಇಡಿ, ಆದಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ. ಸೊ ಓದಿದಂತೂ ವೇಸ್ಟ್ ಆಗಲ್ಲ. ಸೊ ನೀವೇನೂ ಓದದೆ ಹೋಗೋದಕ್ಕಿಂತ MCQ ಇದನ್ನು ನೀವು ಸ್ಟಡಿ ಮಾಡ್ಕೊಂಡು ಹೋಗೋದು ಬೆಟರ್ ಅಂತ ನನ್ನ ಒಂದು ಒಪಿನಿಯನ್. ನೀವೇನಾದರೂ ಇಲ್ಲ MCQ ಚಾಪ್ಟರ್ ವೈಸ್ ಓದ್ತಾ ಇದ್ದೀರಿ, ಅದಕ್ಕೆ ಪ್ರಿಪೇರ್ ಆಗ್ತಿದ್ದೀರಿ ಅನ್ನೋದಾದರೆ ಇಲ್ಲಿ ಹೇಳ್ತಾ ಇರುವಂಥ ಕ್ವಶನ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ, ನೆಗ್ಲೆಕ್ಟ್ ಮಾಡಿಬಿಡಿ. ಇದು ಓದ್ಕೊಂಡು ನೆಕ್ಸ್ಟ್ ಏನಿದೆ ಆ ಒಂದು ಕ್ವಶನ್ಸಿಗೆ ಕವರ್ ಆಗಿ. ಫಸ್ಟ್ ನಾವು ಲಾಸ್ಟ್ ಇಯರು ಅಂತ ಹೇಳಿದ್ರೆ 2024 ಆ್ಯನುವಲ್ ಎಕ್ಸಾಮಲ್ಲಿ 10 ಕ್ವಶನ್ಸ್ ಏನು ಕೇಳಿದ್ದಾರೆ ಫಸ್ಟ್ ಅದಕ್ಕೆ ಪ್ರಿಪೇರ್ ಆಗಿಬಿಡೋಣ. 2024 annual exam MCQ important questions. First one, dash teaches the torches to burn bright. Answer, Juliet. So Juliet expression ಏನು, ರೋಮಿಯೋ ಎಕ್ಸ್ಪ್ರೆಷನ್ ಏನು, ಅಬೌಟ್ ಜೂಲಿಯೆಟ್ ಆಗಿರ್ಬೋದು, ಅಬೌಟ್ ರೋಮಿಯೋ ಆಗಿರ್ಬೋದು, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನಾನು ಕೊಟ್ಟಿದ್ದೀನಿ. ಸೊ 3-2 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು 3-2 ಮಾರ್ಕ್ಸಿಗೆ, ಹಾಗಾಗಿ ನೋಡ್ಕೊಂಡಿರ್ತೀರಿ. ಸೊ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಜೂಲಿಯೆಟ್, ದ ಕ್ರಿಮಿನಲ್ ಕುಡ್ ನಾಟ್ ಬಿ ಎಕ್ಸಿಕ್ಯೂಟೆಡ್. The criminal could not be executed because ಇದು ಸ್ಟೋರಿ ನಾನು ಕೊಟ್ಟಿದ್ದೀನಿ. ಮೊನಾಕೋ ಹ್ಯಾಡ್ ನೈದರ್ ಗಿಲ್ಲೋಟೈನ್ ನಾರ್ ಆನ್ ಎಕ್ಸಿಕ್ಯೂಷನರ್. ನೆಕ್ಸ್ಟ್ ಒನ್, ದ ಸೋಲ್ಸ್ ಆಫ್ ಚಿಲ್ಡ್ರನ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ದ ಸೋಲ್ಸ್ ಆಫ್ ಚಿಲ್ಡ್ರನ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ವಿಚ್ ಈಸ್ ದ ಲರ್ನಿಂಗ್ ಸೆಂಟರ್ ಸ್ಟಾರ್ಟೆಡ್ ಬೈ ಟ್ಯಾಗೋರ್. Which is the learning center started by Tagore, Shantiniketan in West Bengal. Okay, next match the following questions. A section na B section ಗೆ ಮ್ಯಾಚ್ ಮಾಡಬೇಕು. ಇಲ್ಲಿ ಪೆಟ್ರಾ, ಜುನೈಟೋ, ಮಾರಿಸೆಲಾ ಇಲ್ಲಿ ಕೊಟ್ಟಿರುವಂಥದ್ದನ್ನು ನೀವು ಮ್ಯಾಚ್ ಮಾಡಿ. ಪೆಟ್ರಾ ಲಾರಾಸ್ ಮೇಡ್, ಜುನೈಟೋ ಗೊನ್ಜಾಲೋ ಸರ್ವೆಂಟ್, ಮಾರಿಸೆಲಾ ವಿಲ್ಲಾ. ನೆಕ್ಸ್ಟು ಇಲ್ಲಿ 4 ಸೆಂಟೆನ್ಸ್ನ ಕೊಟ್ಟಿದ್ದಾರೆ. ಈ ಸೆಂಟೆನ್ಸಲ್ಲಿ ಕರೆಕ್ಟಾಗಿರೋ ಸೆಂಟೆನ್ಸ್ನ ಐಡೆಂಟಿಫೈ ಮಾಡಿ ನೀವು ಬರಿಬೇಕು. ಐಡೆಂಟಿಫೈ ದ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ವಿಚ್ ಮೇಡ್ ತಮ್ಮಣ್ಣ ದ ಬೆಸ್ಟ್ ಪೊಯೆಟ್ ಆಫ್ ಹಿಸ್ ಟೈಮ್ಸ್ ಅಂತ ಇದೆ. ಸೊ ಇಲ್ಲಿ ಬಸವಯ್ಯ ಫೋರ್ಸಿಬ್ಲಿ ಅಕ್ವರ್ಡ್ ತಮ್ಮಣ್ಣಾಸ್ ಲ್ಯಾಂಡ್, ಕ್ವಾರಲ್ ಬಿಟ್ವೀನ್ ದೆಮ್, ತಮ್ಮಣ್ಣ ಕಂಪೋಸಿಂಗ್ ಬಲ್ಲಾರ್ಸ್, ಕ್ರಿಟಿಕ್ಸ್ ಎನಲೈಸಿಂಗ್ ಆ್ಯಂಡ್ ಟ್ರಾನ್ಸ್ಲೇಟಿಂಗ್ ಹಿಸ್ ಸಾಂಗ್ಸ್. ನಾನು ನಿಮಗೆ ನೆಕ್ಸ್ಟು ದಿ ಗಾರ್ಡನರ್ ಏನಿದೆ ಅದರದ್ದು ಸಮ್ಮರಿಯನ್ನು ಕೊಡ್ತೀನಿ ಮಕ್ಕಳೇ. ಓಕೆನಾ? ಪಿ ಲಂಕೇಶ್ ಅವರು ಬರೆದಿರುವಂತಹ ದಿ ಗಾರ್ಡನರ್ ಸಮ್ಮರಿ. ಆ ಗಾರ್ಡನರ್ ಸಮ್ಮರಿ ನೀವು ಓದ್ತಾ ಹೋದರೆ ಇಲ್ಲಿ ಏನಿದೆಯಲ್ಲ, ಇಲ್ಲಿ ಯಾವ್ಯಾವ ಸಿಚುವೇಶನ್ ಇದೆಯಲ್ಲ, ಇದಾದ್ರ ಮೇಲೆ ಈ ಸಿಚುವೇಶನ್ ಬಂದಿದ್ದು, ಇದಾದ್ರ ಮೇಲೆ ಈ ಸಿಚುವೇಶನ್ ಬಂದಿದ್ದು ಅಂತ ನಿಮಗೆ ಅರ್ಥ ಆಗೋಗುತ್ತೆ. ಅಂದರೆ ಈ ರೀತಿ ಕ್ವಶನ್ಸ್ ಬಂದಾಗ ಸೊ ಗಾರ್ಡನರ್ ಕೊಡಬೇಕು. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ಒಂದೊಂದೇ ನಾನು ಕಂಪ್ಲೀಟ್ ಮಾಡ್ತಾ ಬರ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ಗ್ರಾಮರು ಕೂಡ ನಿಮಗೆ ಹೇಳ್ಕೊಳ್ಬೇಕಲ್ಲ. ಯಾಕಂದರೆ ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿರುವಂತಹ ಮಕ್ಕಳು, ನೆಕ್ಸ್ಟು ಪ್ರೈವೇಟ್ ಸ್ಟೂಡೆಂಟ್ಸು, ಪಾಸ್ ಆಗಲಿಕ್ಕೂ ಕೂಡ ಕಷ್ಟಪಡ್ತಾ ಇರುವಂತಹ ಸ್ಟೂಡೆಂಟ್ಸು ನನ್ನ ಮೇನ್ ಟಾರ್ಗೆಟ್ ಆಗಿರ್ತಾರೆ. ಸ್ಕೋರ್ ಮಾಡೋರು ಹೇಗಿದ್ರೂ ಕೂಡ ಮಾಡೇ ಮಾಡ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಮೇಲೆಲ್ಲ ಡಿಪೆಂಡ್ ಆಗೋದಿಲ್ಲ. ಬಟ್ ನೀವು ಡಿಪೆಂಡ್ ಆಗಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ಪಾಸ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಅರ್ಥ ಆಗುತ್ತೆ. ಹಾಗಾಗಿ ನಿಮಗೆ ಸ್ಕೋರ್ ಮಾಡೋದಕ್ಕೆ ಈಸಿ ಮೆಥಡ್ಗಳು ಏನೇನಿದೆ ನಾನು ಅದ್ರ ಮೂಲಕನೇ ಮಾಡ್ತಾ ಬರ್ತಾ ಇದ್ದೀನಿ. ದಿ ಗಾರ್ಡನರ್ ಅದೊಂದು ಸಮ್ಮರಿಯನ್ನು ಇಂಪಾರ್ಟೆಂಟು ನಾನು ಕೊಡ್ತೀನಿ, ನೀವು ಓದ್ಕೊಳ್ಬಹುದು. ಓಕೆನಾ? ಸೊ ಆ ರೀತಿದೊಂದು ಕ್ವಶನ್ನ ಇಲ್ಲಿ ರೈಸ್ ಮಾಡಿದ್ದಾರೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಕ್ವಶನ್ ನಂಬರ್ 7, ದ ಚೈಲ್ಡ್ಸ್ ಫೂಟ್ ಈಸ್ ಡಿಫೀಟೆಡ್ ಆ್ಯಂಡ್ ಕಂಡೆಮ್ಡ್ ಟು ಲಿವ್ ಇನ್ ಅ ಶೂ ಮೀನ್ಸ್. ಇದು ಕೂಡ ಸಮ್ಮರಿಯನ್ನು ಈ ಲಾಸ್ಟ್ ವಿಡಿಯೋ ಹಾಕಿದ್ದೀನಿ ನಾನು. ಅದಕ್ಕೆ ಆನ್ಸರ್, ಸೊಸೈಟಿ ಕ್ರಷಸ್ ಚೈಲ್ಡ್ಹುಡ್ ಡ್ರೀಮ್ಸ್ ಆ್ಯಂಡ್ ಫೋರ್ಸಸ್ ಪೀಪಲ್ ಇನ್ ಟು ರಿಜಿಡ್ ಮೌಡ್ಸ್. ಆನ್ಸರ್, ವಾಟ್ ಆರ್ ದ ಸ್ಟ್ರೀಟ್ಸ್ ಆಫ್ ಕೋಪಾಕ್ಯಾಬನಾ ಡೆಕೋರೇಟೆಡ್ ವಿತ್ ಇನ್ ಬ್ರೆಜಿಲ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್, ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸೈಕ್ಸ್. ರೂಫ್ ಹ್ಯಾಡ್ ಸ್ಪೆಂಡ್ 2 years ಆಸ್ ಎ ಬೈಸಿಕಲ್ ರಿಪೇರ್ಸ್ apprentice in dash. Answer, Port Harcourt. Dash was Araivoli central coordinator ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಎನ್ ಕನ್ನಮ್ಮಾಲ್.
Next one, important topic. The expression day in night in Romeo and Juliet refers to answer Romeo. What was the initial hitch in executing the criminal in Two Deer? Answer, they did not have a guillotine and an executioner. The metaphor bows and arrows in On Children stands for bows andre parents, arrows andre children. So answer parents and children. According to Vandana Shiva, the failure to understand biodiversity and its many functions is at the root of impoverishment of nature and culture. In A Sunny Morning, Donna Lara used to carry a parasol. Complete the following line that appears in poem when you are old in the line. And hid his face amid. Answer, a crowd of stars. A crowd of stars. In the poem, to the food from its child, while descending underground, the food finds everything. Answer, dark. Next, match the following. Homer, Spengler, Grimm's ಕೊಟ್ಟಿದ್ದಾರೆ. ಹೋಮರ್ ದ ಒಡೆಸ್ಸಿ, ಸ್ಪೆಂಗ್ಲರ್ ಆನ್ಸರ್ ದ ಡಿಕ್ಲೈನ್ ಆಫ್ ದ ವೆಸ್ಟ್, ಗ್ರಿಮ್ಸ್ ಆನ್ಸರ್ ಫೇರಿ ಟೇಲ್ಸ್. ಸೊ ಆನ್ಸರ್ ಏನಾಗುತ್ತೆ ಎ. ಇಂಪಾರ್ಟೆಂಟ್ ಇದು, ಸರಿ ನೋಡ್ಕೊಳ್ಳಿ. ದ ಫೇಮಸ್ ಆ್ಯಂಡ್ ಟೊಕಾಯ್ಡೋ ಲೈನ್ ಕನೆಕ್ಟ್ ಡ್ಯಾಶ್ ಆಫ್ ಜಪಾನ್, ಟೋಕಿಯೋ ಆ್ಯಂಡ್ ಒಸಾಕಾ. ನೆಕ್ಸ್ಟ್ ಒನ್, ಐಡೆಂಟಿಫೈ ದ ಸೆಂಟೆನ್ಸ್. ಲಾಸ್ಟು ಪೇಪರ್ ಹಾಗೆ ಇತ್ತು. ಸೊ ನಿಮಗೆ ಗೊತ್ತಿರಬೇಕು, ಸಮ್ಮರಿ ಗೊತ್ತಿದ್ರೆ ಮಾತ್ರ ನೀವು ಇದಾದ್ರ ಮೇಲೆ ಈ ಸಿಚುಯೇಷನ್ ಅಂತ ಹೇಳ್ಕೊಂಡು ಮಾರ್ಕ್ ಮಾಡ್ಬೋದು. ಇಲ್ಲಿ ವೇರ್ ದೇರ್ ಈಸ್ ಎ ವೀಲ್ ಕೊಟ್ಟಿದ್ದಾರೆ. ಸೊ ಇದ್ರ ಸಮ್ಮರಿ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಆನ್ಸರ್ ಆಪ್ಷನ್ ಡಿ, ಇನ್ಕ್ಲೂಡಿಂಗ್ ಮೊಬಿಲಿಟಿ ಆ್ಯಸ್ ಎ ಪಾರ್ಟ್ ಆಫ್ ಲಿಟ್ರಸಿ ಡ್ರೈವ್, pushed banks to give loans, monitored personally, got the female activist trained. ಓಕೆ, ನೆಕ್ಸ್ಟ್ ಅಗೈನ್ 2023 ಆ್ಯನ್ಯುವಲ್ ಎಕ್ಸಾಮಲ್ಲಿ ಏನೇನು ಕ್ವಶನ್ಸ್ ಕೇಳಿದ್ದಾರೆ ನೋಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಇದು. ಜೂಲಿಯಟ್ ಎಕ್ಸ್ಪೆಕ್ಟ್ಸ್ ರೋಮಿಯೋ ಟು ಕಮ್ ಎಟ್ ನೈಟ್. ದ ಸ್ಪೆಷಲ್ ರೆವಿನ್ಯೂ ಇನ್ ಮೊನಾಕೋ ಕಮ್ಸ್ ಫ್ರಮ್ ಗೇಮಿಂಗ್ ಹೌಸ್. ನವಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಬೈ ವಂದನಾ ಶಿವ ಇನ್ ಡೂನ್ ವ್ಯಾಲಿ. ಎಲ್ಲಿ? ಡೂನ್ ವ್ಯಾಲಿ. ದ ನೇಟಿವ್ ಸಿಟಿ ಆಫ್ ಗೊಂಜಾಲೋ ಇನ್ ಸನ್ನಿ ಮಾರ್ನಿಂಗ್ ಈಸ್ ಡ್ಯಾಶ್ Valencia. Next, in When You Are Old, the word book refers to memories. The death of Dash made Tammanna forget all his ballads. Basavaya. Next one, Borges believes that Dash is the most astounding inventions of man. Answer, book. The tender sunshine in heaven, if you are not here on earth, leans on dash. Verdant gardens. In Japan, dash is infectious. Answer, Boeing. A man of high traditional title in the water is. Answer, Agbafi Ezenwa. Next one, UNICEF sanctioned dash mopeds for ಅರೈವೋಲಿ ವುಮೆನ್ ಆಕ್ಟಿವಿಸ್ಟ್ ಇನ್ ವೇರ್ ದೇರ್ ಈಸ್ ಎ ವೀಲ್. ನೋಡಿ ಕಾನ್ಸೆಪ್ಟ್ ಮೇಲೆ ಎಷ್ಟು ಕ್ವಶನ್ ಬರ್ತಾ ಇದೆ. 50. ದ ವಿಲೇಜ್ ವಿಚ್ ವಾಸ್ ಬರ್ನ್ ಟು ಆಶಸ್ ಇನ್ ವಾಟರ್ ವಾಸ್ ಮಲಾಪಲ್ಲೆ. ನೆಕ್ಸ್ಟ್ ಒನ್, ಡ್ಯಾಶ್ ಈಸ್ ಕಂಪೇರ್ಡ್ ಟು ಆಸ್ ರಿಚ್ ಜಿವೆಲ್ ಇನ್ ಆನ್ ಇಥಿಯೋಪ್ಸ್ ಇಯರ್. ಆನ್ಸರ್, ಜೂಲಿಯಟ್. Though gambling is dirty business, but the King of Monaco resort to it because the King of Monaco rakes in the money. The metaphor bows and arrows. Repeated question. Parents, children. ನೋಡಿ ರಿಪೀಟ್ ಆಯಿತು. ರಿಪೀಟ್ ಆಗಿದ್ದೆಲ್ಲ ನೀವೊಂದು ಕಡೆ ಮಾರ್ಕ್ ಮಾಡಿಟ್ಕೋಬೇಕು. ನೆಕ್ಸ್ಟ್ 4th ಒನ್ ಕೂಡ ರಿಪೀಟೆಡ್. ವೇರ್ ವಾಸ್ ನವಧಾನ್ಯ ಫಾರ್ಮ್ ಸ್ಟಾರ್ಟೆಡ್ ಇನ್ 1994? ಡೂನ್ ವ್ಯಾಲಿ. ಅಥವಾ ಡೂನ್ ವ್ಯಾಲಿಯಲ್ಲಿ ಏನು ಸ್ಟಾರ್ಟ್ ಆಯಿತು? ನವಧಾನ್ಯ ಫಾರ್ಮ್ ಯಾವಾಗ ಸ್ಟಾರ್ಟ್ ಆಯಿತು? 1994. ಮ್ಯಾಚ್ ದ ಫಾಲೋಯಿಂಗ್. ಡಾನ್ ಗೊಂಜಾಲೋ, ಡಾನಾ ಲಾರಾ, ಪೆಟ್ರಾ. ಡಾನ್ ಗೊಂಜಾಲೋ ಕಸಿನ್, ಡೋನಾ ಲಾರಾ ಫ್ರೆಂಡ್, ಪೆಟ್ರಾ ಜುನೈಟ್. ಓಕೆನಾ? ಅದಕ್ಕೆ ಆಪ್ಷನ್ ಬಿ ಆನ್ಸರ್. ವಾಟ್ ವರ್ ದ ರೀಸನ್ಸ್ ವಿಚ್ ಮೇಡ್ ದ ಓನರ್ ಆಫ್ ದ ಗಾರ್ಡನ್ ಬಿಕಮ್ ಲೆಥಾರ್ಜಿಕ್ ಇನ್ ಅ ಸೀಕ್ವೆನ್ಸ್?
Answer, old man arrived, thefts stopped, income improved, owner lifestyle changed. The child's foot is not yet aware of its foot and would like to be a butterfly or an apple. These lines conveys meaning of. ಏನು ಹೇಳ್ತಾ ಇದೆ these lines? The child's ignorance of harsh realities. Next one, Romeo says, so shows a snowy dove trooping with crows. In the poem Romeo and Juliet, to whom does the word snowy dove refer to? Snowy dove, Juliet. In the poem On Children, the word arrows refers to, ನೋಡಿ ವೆರಿ ಇಂಪಾರ್ಟೆಂಟ್, ಬೌಸ್ ಅಂದರೆ ಪೇರೆಂಟ್ಸ್, ಆರೋಸ್ ಅಂತ ಹೇಳಿದ್ರೆ ಚಿಲ್ಡ್ರನ್. Whom does Donna Lara call an ill-natured man? Answer, Don Gonzalo. In the poem When You Are Old, the speaker says dash loud his beloved moments of glad grace, many. Next, ಐಡೆಂಟಿಫೈ ದ ಸೀಕ್ವೆನ್ಸ್ನ ಐಡೆಂಟಿಫೈ ಮಾಡಬೇಕು. ಇದರಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ದ ಗಾರ್ಡನರ್ ಸಮ್ಮರಿಯನ್ನು ಓದ್ಕೊಂಡ್ರೆ ಇದೇ ಆನ್ಸರ್ ಅನ್ನೋದು ಗೊತ್ತಾಗುತ್ತೆ. ಆಲ್ರೆಡಿ ನಾನು ಹೇಳಿದೆ ಗಾರ್ಡನರ್ ಮೇಲೆ ಸೀಕ್ವೆನ್ಸ್ ಕೊಡ್ತಾ ಇದ್ದಾರೆ, ನಾ ಗಾರ್ಡನರ್ ಸಮ್ಮರಿ ನಿಮಗೆ ಕೊಡ್ತೀನಿ. ಹೂ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್ ಅಕಾರ್ಡಿಂಗ್ ಟು ದ ಪೊಯೆಟ್ ಇನ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಯಾರು? ಹೂ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್? ಪೊಯೆಟ್. ದ ಆಥರ್ ಸೇಸ್ ದಟ್ bowing is neither less nor more silly than shaking hands or kissing the cheek, but it the quainter, more formal, more oriental. It is also infectious. In Japan and Brazil, through a traveler's eye, here the word oriental means east. Oriental means east. Match the following. Telephone, microscope, plugs ಕೊಟ್ಟಿದ್ದಾರೆ. Telephone, answer, extension of voice. Microscope, extension of eyes. Plugs, extension of arms. Answer B. ಇದು ಸ್ವಲ್ಪ ಇಂಪಾರ್ಟೆಂಟ್ ಅನ್ಸುತ್ತೆ, ನೋಡ್ಕೊಳ್ಳಿ. Who told Roof, we want your vote, and placed 5 pound note on the floor in the story. ಸ್ಟೋರಿ ನೋಡಿದವ್ರಿಗೆ ಗೊತ್ತಿರುತ್ತೆ, ಈ ಸ್ಟೋರಿಯನ್ನು ಕೊಟ್ಟಿದ್ದೀನಿ, ವೋಟರ್ ಸ್ಟೋರಿ. 5 pounds ಕೊಟ್ಟವ್ರು ಯಾರು? ಲೀಡರ್ ಆಫ್ ದ ಪಾಪ್ ಕಾಂಪೇನ್ ಟೀಮ್. In what name does water rise a storm and takes to skies according to the poem Water? Answer, mineral water. Mineral water. Very important. One more paper. In the poem Romeo and Juliet, dash would make the face of heaven very fine? Romeo. The total annual expenditure for keeping the criminal in the prison. 2D ನಾವು ಓದಿದ್ದೀವಿ. ಪ್ರಿಸನ್ನಲ್ಲಿ ಕ್ರಿಮಿನಲ್ನ ಇಡಬೇಕು ಅಂತ ಹೇಳಿದ್ರೆ ಎಷ್ಟು ಫ್ರಾನ್ಸ್ ಕೊಡಬೇಕಾಗಿತ್ತು? 600. ಅಕಾರ್ಡಿಂಗ್ ಟು ದ ಪೊಯೆಟ್ ಆಫ್ ಆನ್ ಚಿಲ್ಡ್ರನ್, ಚಿಲ್ಡ್ರನ್ಸ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ಮ್ಯಾಚ್ ದ ಫಾಲೋಯಿಂಗ್. ಡೋನಾ ಲಾರಾ, ಡಾನ್ ಗೊಂಜಾಲೋ, ಜುನೈಟೋ. ಡೋನಾ ಲಾರಾ, answer, handsome and refined. Don Gonzalo, gouty and impatient. Juanito plays havoc with the nursemaid's. Next one, in the story, the gardener dash invites scholars, poets and musicians to his or her place, Basavaya. Borges calls dash so intimate and so essential poetry. The narrator of Japan and Brazil through a traveler's eye meets a deer which bows to him properly and courteously at Nara. Consider 2 statements from the story, the voter, and answer the question which follows. Statement 1, statement 2 ಅಂತ ಕೊಟ್ಟಿದ್ದಾರೆ. ಹಿಯರ್ ಓನ್ಲಿ ಸ್ಟೇಟ್ಮೆಂಟ್ 2 ಈಸ್ ಗಿವನ್ ಬೈ ರೂಫ್ ಅಂತೆ. ಹಾಗಾದರೆ ನಮಗೆ ಇಲ್ಲಿ ವೋಟರಿನ ಸಮ್ಮರಿ ಗೊತ್ತಿರಬೇಕು. ಸ್ಟೇಟ್ಮೆಂಟ್ 2 ಏನಿದೆ ಅದು ರೂಫ್ ಕೊಟ್ಟಿರುವಂಥದ್ದು. ನೆಕ್ಸ್ಟು, ದ ಫೇಮಸ್ ಸೈಕ್ಲಿಂಗ್ ಸಾಂಗ್ ಈಸ್ ರಿಟರ್ನ್ ಬೈ, ವೆರಿ ಇಂಪಾರ್ಟೆಂಟ್ ಟಾಪಿಕ್, ಮುತ್ತು ಭಾಸ್ಕರನ್. ದ ಫೇಮಸ್ ಸೈಕ್ಲಿಂಗ್ ಸಾಂಗ್ ಈಸ್ ರಿಟರ್ನ್ ಬೈ ಮುತ್ತು ಭಾಸ್ಕರನ್. ಅಕಾರ್ಡಿಂಗ್ ಟು ದ ಪೊಯಮ್ ವಾಟರ್, ಮೋಸ್ಟ್ ರಿಪೀಟೆಡ್ ನೋಡಿ, 2 ಕಡೆ ಬಂತು. ಅಕಾರ್ಡಿಂಗ್ ಟು ದ ಪೊಯಮ್ ವಾಟರ್, ವಾಟರ್ ಕ್ಯಾನ್ ಸಿಟ್ ಇನ್ನೋಸೆಂಟ್ಲಿ ಇನ್ ಅ ಬಿಸ್ಲೇರಿ ಬಾಟಲ್. ನೆಕ್ಸ್ಟ್, ಒನ್ ಮೋರ್ ಪೇಪರ್. ವಾಟ್ ಡಸ್ ದ ಪ್ರೇಸ್ ನ್ಯೂ ಸ್ನೋ ಸಜೆಸ್ಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್? ಆನ್ಸರ್, ಲವ್ ಆ್ಯಂಡ್ ಚಾರ್ಮ್ ಆಫ್ ರೋಮಿಯೋ. How much did the French government demand in the lesson to dear? French government demand 16,000 francs. ನೆನಪಿರಬೇಕು. Whom does the word bows refer to? Bows refer to parents. Arrows refer to children. ಆಲ್ರೆಡಿ ಬಂದ್ಬಿಟ್ಟಿದೆ. Where was the ನವಧಾನ್ಯ farm started by ವಂದನಾ ಶಿವ? Most repeated, Doon Valley. Next one,
ಹೂ ಈಸ್ ದ ಗಲ್ಲಂಟ್ ಲವರ್ ಇನ್ ದ ಪ್ಲೇ ಎ ಸನ್ನಿ ಮಾರ್ನಿಂಗ್? ಆನ್ಸರ್ ಗೊಂಜಾಲೋ. ಪಿಲ್ಗ್ರಿಮ್ ಸೋಲ್ ಮೀನ್ಸ್, ವೆರಿ ಇಂಪಾರ್ಟೆಂಟ್ ನೋಡಿ, ವೆರಿ ಇಂಪಾರ್ಟೆಂಟ್, ಫಸ್ಟ್ ಟೈಮ್ ಬಂದರೂ ಕೂಡ ವೆರಿ ಇಂಪಾರ್ಟೆಂಟ್. ಪಿಲ್ಗ್ರಿಮ್ ಸೋಲ್ ಮೀನ್ಸ್ ವಿಚ್ ಈಸ್ ಇನ್ ಕ್ವೆಸ್ಟ್ ಆಫ್ ಟ್ರೂ ಲವ್. ಓಕೆ, ನೆಕ್ಸ್ಟ್ ಒನ್. ಹೂ ವಾಸ್ felicitated as the best poet of his times in The Gardener? Tamanna. Dash condemned to live in a shoe suggests that the foot is a prisoner. Very important topic ಇದು. A prisoner. Correct ಆಗಿ ನೋಡ್ಕೊಳ್ಳಿ. Dash condemned to live in a shoe suggests that the foot is a prisoner. Next one. Which is the most astounding invention of man according to Borges? ನೋಡಿ, ಇದು ರಿಪೀಟ್ ಆಗಿದೆ ಕ್ವಶನು. ಬುಕ್ಸ್. ಅಸ್ಟೌಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್ ಅಂತ ಹೇಳಿದ್ರೆ ಬುಕ್ಸ್. ಅಸ್ಟೌಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್ ಯಾವುದು? ಬುಕ್ಸ್. ವಾಟ್ ಈಸ್ ಮ್ಯಾನ್ಸ್ ಟೆಲಿಫೋನ್ ರಿಸೀವರ್ ಇನ್ ದ ಲೆಸನ್ ಕೊಟ್ಟಿದ್ದಾರೆ, ಜಪಾನ್ ಆ್ಯಂಡ್ ಬ್ರೆಜಿಲ್ ಅಂತ. ಮ್ಯಾನ್ಸ್ ಕ್ಯಾಸ್ಟಲ್. ಎಕ್ಸ್ಪ್ಯಾಂಡ್ ಪಾಪ್ ಕೊಟ್ಟಿದ್ದಾರೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಓಕೆನಾ, ಯಾಕಂತ ಹೇಳಿದ್ರೆ ಇದು ನಾವು ಓದಿದ್ದೀವಿ ದಿ ವೋಟರಲ್ಲಿ. ಪಾಪ್ ಅಂತ ಹೇಳಿದ್ರೆ ಆನ್ಸರ್ ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ. ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ. ವಾಟ್ ಡಸ್ ದ ಬೈಸಿಕಲ್ ರೆಪ್ರೆಸೆಂಟ್? ಇದು ನಾವು ಆಲ್ರೆಡಿ ರಿಪೀಟ್ ಆಗಿದೆ ಇದು. ವಾಟ್ ಡಸ್ ದ ಬೈಸಿಕಲ್ ರೆಪ್ರೆಸೆಂಟ್ ಫಾರ್ ರೂರಲ್ ವುಮೆನ್? ಆನ್ಸರ್ ಇಂಡಿಪೆಂಡೆನ್ಸ್. ನೆಕ್ಸ್ಟ್ ಒನ್. ವೆನ್ ಡಸ್ ಜೂಲಿಯಟ್ ವಾಂಟ್ ರೋಮಿಯೋ ಟು ಬಿ ಎ ಸ್ಟಾರ್ ಅಂತ ಇದೆ. ವೆನ್ ಶಿ ಡೈಸ್. ವೆರಿ ಇಂಪಾರ್ಟೆಂಟ್ ಟಾಪಿಕ್. ವೆನ್ ಶಿ ಡೈಸ್. ಆನ್ ದ ಶೋರ್ಸ್ ಆಫ್ ವಿಚ್ ಸಿ ಈಸ್ ದ ಕಿಂಗ್ಡಮ್ ಆಫ್ ಮೊನಾಕೋ ಲೊಕೇಟೆಡ್? ಮೆಡಿಟರೇನಿಯನ್ ಸಿ. ಮೆಡಿಟರೇನಿಯನ್ ಸಿ. ಆನ್ ಚಿಲ್ಡ್ರನ್ ಯು ಮೇ ಗಿವ್ ದೆಮ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್. ನಾಟ್ ಯುವರ್ ಥಾಟ್ಸ್. ಆಲ್ರೆಡಿ ಸಮ್ಮರಿ ಓದಿದ್ದೀವಲ್ವಾ. ನೆಕ್ಸ್ಟು. ನೇಮ್ ದ ಆಥರ್ ಆಫ್ ತಪೋವನ್ ಆಸ್ ಮೆನ್ಷನ್ಡ್ ಇನ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಅಂತ ಹೇಳಿದ್ರೆ ರವೀಂದ್ರನಾಥ ಟ್ಯಾಗೋರ್. ನೇಮ್ ದ ಆಥರ್. ತಪೋವನ್ ಆಥರ್ ರವೀಂದ್ರನಾಥ್ ಟ್ಯಾಗೋರ್. ನೆಕ್ಸ್ಟ್ ಒನ್. ವಾಟ್ ಡಸ್ ಡಾನ್ ಗೊಂಜಾಲೋ ಯೂಸ್ ಟು ಬ್ರಷ್ ದ ಡಸ್ಟ್ ಫ್ರಮ್ ಹಿಸ್ ಶೂಸ್? ವೆರಿ ಇಂಪಾರ್ಟೆಂಟ್ ನೋಡಿ. ಹ್ಯಾಂಡ್ ಕರ್ಚೀಫ್. ವಾಟ್ ಡಸ್ ಡಾನ್ ಗೊಂಜಾಲೋ ಯೂಸ್ ಟು ಬ್ರಷ್ ದ ಡಸ್ಟ್ ಫ್ರಮ್ ಹಿಸ್ ಶೂಸ್ ಅಂತೆ ಹ್ಯಾಂಡ್ ಕರ್ಚೀಫ್. To whom is the poem When You Are Old addressed? To a young lady. How much of Tamanna's land did Basavayya acquire forcibly? Very important. 200 acres. 200 acres. What would you the foot like to be? What would you the foot like to be? Answer a butterfly or an apple. A butterfly or an apple. Next one. Which is the most astounding invention? ಮತ್ತೆ repeated books. How long had Roof been a bicycle repairer's apprentice? 2 years. Name the Araivoli activist who penned the famous song ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಇದಕ್ಕೆ ಮುತ್ತು ಭಾಸ್ಕರನ್. ಇದು ಕೂಡ ರಿಪೀಟ್ ಆಯಿತು. ಹೂಸ್ ಲೈಫ್ ಈಸ್ ಬಿಕಮಿಂಗ್ ಮೋರ್ ಹೆಜಾರ್ಡಸ್ ಇನ್ ಬ್ರೆಜಿಲ್ ಎವ್ರಿ ಡೇ? ಗೊತ್ತಿದೆ, ಪೆಡೆಸ್ಟ್ರಿಯನ್ಸ್ ಲೈಫ್. ಓಕೆ ಮಕ್ಕಳೇ, ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ನಾನು ಟೋಟಲ್ ಆಗಿ 8 ಪೇಪರ್ಸ್ನ ಕವರ್ ಮಾಡಿದೆ. ಅಲ್ಲಿಗೆ 80 MCQ ಕ್ವಶನ್ಸ್ ಇದೆ. ಡೋಂಟ್ ವರಿ, ನಾಳೆ ಆರಾಮಾಗಿ MCQಗೆ ನೀವು ಆನ್ಸರ್ನ ಮಾಡ್ಬೋದು. ಒಂದು ಐಡಿಯಾ ಅಂತೂ ಬರುತ್ತೆ. ಬಿಕಾಸ್ ಇಷ್ಟೇ ನೋಡ್ಕೊಂಡಿರಲ್ಲ, ಸಮಥಿಂಗ್ ನೀವೇನೋ ಸಮ್ಮರಿ ಕ್ವಶನ್ ಆನ್ಸರ್ ಏನೋ ನೋಡ್ಕೊಂಡಿರ್ತೀರಿ. ಹಾಗಾಗಿ ಡೋಂಟ್ ವರಿ, ಆರಾಮಾಗಿ ಬರಿಬಹುದು. ಟೆನ್ಷನ್ ಮಾಡ್ಕೋಬೇಡಿ. 10 ಕ್ವಶನ್ಸು ನಿಮ್ಮ ಕೈಯಲ್ಲೇ ಇದೆ. ಸ್ವಲ್ಪ ಯೋಚನೆ ಮಾಡಿ ಕೂಡ ಬರಿಬೇಕಾಗತ್ತೆ. ಈಸಿಲಿ ಅದು ಇದೇ ಆನ್ಸರು ಅಂತ ಹೇಳ್ಕೊಂಡು ಗೆಸ್ ಮಾಡಿ ಬರಿಬೇಡಿ. ಸೊ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿದವರು ಇದರಿಂದ ನಿಮಗೆ ಏನಾದರೂ ಯೂಸ್ ಆಯಿತು ಅನ್ನೋದಿದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಓದ್ಕೊಳ್ಳಿ. ಶೇರ್ ಮಾಡಿಲ್ಲ ಅಂದರೆ ವಿಡಿಯೋ ಲೆಂತ್ ಇದೆ ಅಂತ ಯಾರಿಗೂ ಗೊತ್ತೇ ಆಗಲ್ಲ. ಇದರಲ್ಲಿ ಲೆಂತ್ ಇರುವಂತಹ ವೀಡಿಯೋಸ್ಗಳಲ್ಲಿ ಇನ್ಫಾರ್ಮೇಷನ್ ಜಾಸ್ತಿ ಇರುತ್ತೆ ಅನ್ನೋದು ಗೊತ್ತಾಗಲ್ಲ. ಶಾರ್ಟ್ ವಿಡಿಯೋ ಆದರೆ ಸಿಕ್ಕಾಪಟ್ಟೆ ನೋಡ್ಬಿಡ್ತೀರಿ. ಲೆಂತಿ ವೀಡಿಯೋಸ್ಗಳನ್ನ ನೀವು ವಾಚ್ ಮಾಡಲ್ಲ, ಬಟ್ ಇನ್ಫಾರ್ಮೇಷನ್ ಅದರಲ್ಲೇ ಇರುತ್ತೆ ಆ್ಯಕ್ಚುವಲ್ ಆಗಿ. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವೀಡಿಯೋಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.